ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಸ್ಕಿನ್ ಕೇರ್ ರುಟೀನ್ನ ತೋರಿಸ್ತೀನಿ. ಈ ಸ್ಟೆಪ್ನ ನಾನು ಮಂತ್ಲಿ ಒನ್ಸ್ ಮಿಸ್ ಮಾಡ್ದಲೇ ಫಾಲೋ ಮಾಡ್ತೀನಿ. ನೀವು ಕೂಡ ನಾನು ತೋರಿಸೋ ಸಿಂಪಲ್ ಸ್ಟೆಪ್ನ ಮಂತ್ಲಿ ಒನ್ಸ್ ಫಾಲೋ ಮಾಡಿ ನಿಮ್ಮ ಸ್ಕಿನ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಎವ್ರಿ ಡೇ ನಾವು 4 to 5 ಸ್ಟೆಪ್ ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡೋಕ್ಕಾಗಲ್ಲ. ಹಾಗಾಗಿ ತಿಂಗಳಿಗೆ ಒಂದು ದಿನ ನಮ್ಮ ಸ್ಕಿನ್ನಿಗಂತ ತೆಗೆದಿಟ್ಕೊಂಡು ಆವತ್ತು ನಾವು ಸ್ಕಿನ್ ಕೇರ್ ರುಟೀನ್ನ ಮಾಡೋದು ತುಂಬ ಇಂಪಾರ್ಟೆಂಟ್. ನಾನು ನಿಮಗೆ ಇವತ್ತು ತೋರಿಸ್ತಿರೋ ಸ್ಕಿನ್ ಕೇರ್ ರುಟೀನ್ನ ನೀವು ಫಾಲೋ ಮಾಡಿ ರಿಸಲ್ಟ್ಸ್ನ ನೀವೇ ನೋಡ್ತೀರಾ. ಸೊ ಮೊದಲಿಗೆ ನಾನು ಇಲ್ಲಿ ಫೇಸ್ ವಾಶ್ ಬಂದಿದ್ದೀನಿ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಫೇಸ್ ವಾಶ್ನ ಯೂಸ್ ಮಾಡಿ ಫೇಸ್ ವಾಶ್ ಬಂದಿದ್ದೀನಿ. ನೀವೂ ಫೇಸ್ ವಾಶ್ ಮಾಡಿಕೊಂಡು ನಂತರ ನಿಮ್ಮ ಸ್ಕಿನ್ ಕೇರ್ ರುಟೀನ್ನ ಸ್ಟಾರ್ಟ್ ಮಾಡಿ. ಸ್ಕಿನ್ ಕೇರ್ ರುಟೀನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಕೀಪ್ ಯುವರ್ ಹ್ಯಾಂಡ್ಸ್ ಕ್ಲೀನ್. ನಾವು ಯಾವುದೇ ವಸ್ತುನ ಮುಟ್ಟಿರ್ತೀವಿ, ಅದ್ರ ಮೇಲೆ ಧೂಳಿರುತ್ತೆ, ಇಲ್ಲ ಏನೋ ಒಂದಿರುತ್ತೆ, ನಾವು ಅದನ್ನು ಡೈರೆಕ್ಟಾಗಿ ನಮ್ಮ ಫೇಸ್ ಮೇಲೆ ಟಚ್ ಮಾಡಿದ್ರೆ ಆ ಡಸ್ಟಿಂದನೂ ಕೂಡ ನಮಗೆ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಏನಾದರೂ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮೇಕ್ ಶ್ಯೂರ್ ನಿಮ್ಮ ಕೈಗಳನ್ನ ನೀಟಾಗಿ ವಾಶ್ ಮಾಡಿದ್ದೀರಾ ಅಂತ. ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತಿರೋ ಸ್ಕಿನ್ ಕೇರಲ್ಲಿ ಫಸ್ಟ್ ಸ್ಟೆಪ್ ಬಂದು ಟೋನರ್ನ ಯೂಸ್ ಮಾಡ್ತಿದ್ದೀನಿ. ಇದು ರೋಸ್ ವಾಟರ್. ನೀವು ರೆಗ್ಯುಲರಾಗಿ ಯಾವ್ದಾದ್ರು ರೋಸ್ ವಾಟರ್ ಯೂಸ್ ಮಾಡ್ತಿದ್ರೆ ಅದನ್ನೇ ಯೂಸ್ ಮಾಡ್ಬೋದು. ನಾನು ಇದನ್ನು ಒಂದು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸೊ ಅದು ಕೂಲಾಗಿರುತ್ತೆ ಅಂತ. ಸೊ ಮೊದಲಿಗೆ ರೋಸ್ ವಾಟರ್ನ ನೀವು ಟೋನರ್ ಆಗಿ ಯೂಸ್ ಮಾಡ್ಬೋದು. ಇವಾಗ ನಾನು ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊತಿದ್ದೀನಿ. ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಹೈಡ್ರೇಟ್ ಆಗಿರುತ್ತೆ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫ್ಲೇಮಿಂಗ್ ಏಜೆಂಟ್ಸ್ ಇರೋದ್ರಿಂದ ರೋಸ್ ವಾಟರ್ ಯಾವುದೇ ರೀತಿಯಾದ ಇರಿಟೇಷನ್ ಕಾಸ್ ಮಾಡಲ್ಲ ಮತ್ತು ಸ್ಕಿನ್ನಲ್ಲಿರೋ ಎಕ್ಸಸ್ ಆಯಿಲ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನನ್ನ ಫಸ್ಟ್ ಸ್ಟೆಪ್ ರೋಸ್ ವಾಟರ್ನ ಯೂಸ್ ಮಾಡ್ತೀನಿ. ನನ್ನ ಸೆಕೆಂಡ್ ಸ್ಟೆಪ್ ಬಂದು ಫೇಸ್ ಮಾಸ್ಕ್. ಇದರಲ್ಲಿ ನಾನು ಯೂಸ್ ಮಾಡ್ತಿರೋದು 3 ಇಂಗ್ರೀಡಿಯೆಂಟ್. ಒಂದು ಸ್ಯಾಂಡಲ್ವುಡ್ ಪೌಡರ್, ಟರ್ಮರಿಕ್ ಮತ್ತು ಕಡಲೆ ಹಿಟ್ಟು. ಬನ್ನಿ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಆಲ್ಪ್ಸ್ ಗುಡ್ನೆಸ್ ಅವರ ಸ್ಯಾಂಡಲ್ವುಡ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ನಿಮ್ಮ ಸ್ಕಿನ್ನಿಗೆ ಯಾವ್ದು ಕಂಫರ್ಟಬಲು ನೀವು ಅದನ್ನು ಯೂಸ್ ಮಾಡ್ಬೋದು. ನಂತರ ಆಲ್ಪ್ಸ್ ಗುಡ್ನೆಸ್ ಅವ್ರದ್ದೇ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಮನೆಯಲ್ಲೇ ಇರುವಂತಹ ಕಡಲೆ ಹಿಟ್ಟನ್ನ ನಾನು ಬಳಸ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಅರಿಶಿನ, ಇದಕ್ಕೇ ನಾನು 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದಕ್ಕೇ ಮತ್ತೊಂದು ಸ್ಪೂನಷ್ಟು ಸ್ಯಾಂಡಲ್ವುಡ್ ಪೌಡರ್ನ ಹಾಕೋತೀನಿ. ಈ 3ನ್ನ ಹಾಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಪೇಸ್ಟ್ ರೀತಿಯಾಗಿ ಕಲಿಸ್ಕೊಳ್ಳಿ. ನೀವು ಇದಕ್ಕೆ ರೋಸ್ ವಾಟರ್ನ ಹಾಕ್ಕೊಂಡು ಕೂಡ ಕಲಿಸ್ಕೋಬೋದು. ಬಟ್ ತುಂಬ ಡ್ರೈ ಸ್ಕಿನ್ ಇರೋರಿಗೆ ರೋಸ್ ವಾಟರ್ನ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಇರಿಟೇಷನ್ ಕಾಸ್ ಆಗ್ಬೋದು. ಬಟ್ ಆಯಿಲಿ ಸ್ಕಿನ್ನವರು ರೋಸ್ ವಾಟರ್ನ ಯೂಸ್ ಮಾಡಿಕೊಂಡೇ ಮಿಕ್ಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ನನ್ನ ಸ್ಕಿನ್ ಡ್ರೈ ಇರೋದ್ರಿಂದ ನಾನು ವಾಟರ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ನಾನು ವಾಟರ್ನ ಮಿಕ್ಸ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಗೆ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪೇಸ್ಟ್ನ ನಾವು ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡೋಣ. ನಾವು ಈ ಥರ ನೀಟಾಗಿ ನಮ್ಮ ಮುಖದಲ್ಲೆಲ್ಲ ಈ ಪೇಸ್ಟ್ನ ಅಪ್ಲೈ ಮಾಡಿ 10 ಮಿನಿಟ್ಸ್ ಅದನ್ನ ಡ್ರೈ ಆಗಕ್ಕೆ ಬಿಡಿ. ನ್ಯಾಚುರಲ್ ಆಗಿ ಡ್ರೈ ಆಗಲಿ. ಅದು ನೀವು ಫ್ಯಾನ್ ಕೆಳಗಡೆ ಅಥವಾ ಏನಾದರೂ ಬೇರೆ ಎಕ್ವಿಪ್ಮೆಂಟ್ನ ಯೂಸ್ ಮಾಡಿಕೊಂಡು ಡ್ರೈ ಮಾಡ್ಕೋಬೇಡಿ. ನ್ಯಾಚುರಲ್ ಆಗೇ ಅದು 10 ಮಿನಿಟ್ಸ್ ನಮ್ಮ ಸ್ಕಿನ್ನಲ್ಲಿ ಡ್ರೈ ಆದ ನಂತರ ಏನೂ ಯೂಸ್ ಮಾಡ್ದಲೇ ಬರೀ ಲೂಕ್ ವಾರ್ಮ್ ವಾಟರ್ನ ಯೂಸ್ ಮಾಡಿ ಫೇಸ್ನ ವಾಶ್ ಮಾಡಿಕೊಂಡು ಟವಲಲ್ಲಿ ಒರೆಸ್ಕೊಳ್ಳಿ. ಇದರಲ್ಲಿ ನಾವು ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸು ಎಲ್ಲದೂ ಸ್ಕಿನ್ನಿಗೆ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಬೇಕಿದ್ದರೆ ಈ ಫೇಸ್ ಪ್ಯಾಕ್ನ ವೀಕ್ಲಿ ಒನ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಸ್ಯಾಂಡಲ್ವುಡ್ ಪೌಡರ್ ನಮ್ಮ ಸ್ಕಿನ್ನಲ್ಲಿರೋ ಡಾರ್ಕ್ ಸ್ಪಾಟ್ಸ್ ಆಗಲಿ, ಯಾವುದೇ ಹಳೆ ಕಲೆಗಳಾಗಲಿ ಮತ್ತು
ಮತ್ತು ಟ್ಯಾನ್ ರಿಮೂವ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಪ್ಯಾಕನ್ನ 10 ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ನೋಡ್ಬೋದು ನನ್ನ ಫೇಸಲ್ಲಿ ಗ್ಲೋ ಬಂದಿರೋದು. ನಾನಿವಾಗ ಅದನ್ನು ಟವಲ್ನ ಯೂಸ್ ಮಾಡಿ ಒರೆಸ್ಕೊತೀನಿ. ನೀವು ನೋಡ್ಬೋದು ನನ್ನ ಫೇಸ್ ಮುಂಚೆಗಿಂತ ಒಂದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿದೆ, ಸ್ವಲ್ಪ ಗ್ಲೋ ಬಂದಿದೆ. ನನ್ನ ನೆಕ್ಸ್ಟ್ ಸ್ಟೆಪ್ ಬಂದು ಫೇಸ್ ಶೀಟ್. ನೀವು ಯಾವುದಾದ್ರು ರೆಗ್ಯುಲರಾಗಿ ಯೂಸ್ ಮಾಡ್ತಿರೋ ಫೇಸ್ ಶೀಟ್ ಇದ್ದರೂ ಅದನ್ನು ಹಾಕೋಬೋದು, ಇಲ್ಲ ನಾನು ಯೂಸ್ ಮಾಡ್ತಿರೋ ಫೇಸ್ ಶೀಟನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದು ಆರೆಂಜ್ ಶೀಟ್ ಮಾಸ್ಕ್. ಸೊ ಆರೆಂಜ್ ಶೀಟ್ ಮಾಸ್ಕ್ ನಮ್ಮ ಫೇಸನ್ನ ಹೈಡ್ರೇಟ್ ಮಾಡುತ್ತೆ. ತುಂಬ ಅಂದರೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಆರೆಂಜ್ ಶೀಟ್ ಮಾಸ್ಕಿಂದ. ನೀವೂ ಶೀಟ್ ಮಾಸ್ಕ್ ಬೈ ಮಾಡೋದಿದ್ದರೆ ಜಾಸ್ತಿ ಆರೆಂಜ್, ಆಲೋವೆರಾ ಇಲ್ಲ ಕುಕುಂಬರ್ ಆ ಥರ ಶೀಟ್ ಮಾಸ್ಕ್ನೇ ಬೈ ಮಾಡಿ. ನೀವು ನೋಡ್ಬೋದು ಇದರಲ್ಲಿ 2 ಲೇಯರ್ಸ್ ಇದೆ. ಒಳಗಡೆ ಇರೋ ಲೇಯರ್ ಈ ಥರ ಇದೆ ಆ್ಯಂಡ್ ಆಚೆ ಕಡೆ ಲೇಯರ್ ಈ ಥರ ಇದೆ. ಟೆನ್ ಮಿನಿಟ್ಸ್ ಆದಮೇಲೆ ಶೀಟ್ ಮಾಸ್ಕ್ನ ರಿಮೂವ್ ಮಾಡಿ. 10 ಮಿನಿಟ್ಸ್ಗೂ ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಅದ್ರ ಮೇಲೆ ಯಾವುದೇ ರೀತಿಯಾದ ಶೀಟ್ ಮಾಸ್ಕ್ನ ಫೇಸಲ್ಲಿ ಇಟ್ಕೋಬೇಡಿ. 10 ಮಿನಿಟ್ಸ್ ಆದಮೇಲೆ ಶೀಟ್ ಮಾಸ್ಕ್ನ ರಿಮೂವ್ ಮಾಡಿ ಈ ಜೆಲ್ನ ಹಾಗೆ ಸರ್ಕ್ಯುಲರ್ ಮೋಷನಲ್ಲಿ ನಿಮ್ಮ ಫೇಸಿಗೆ ರಬ್ ಮಾಡ್ಕೊಳ್ಳಿ. ಸೊ ದಟ್ ಅದೇನು ಜೆಲ್ ಇದೆ ಅದು ನಿಮ್ಮ ಸ್ಕಿನ್ನಿಗೆ ಅಬ್ಸರ್ವ್ ಆಗುತ್ತೆ. ಈ ಜೆಲ್ಲನ್ನ ಹಾಗೆ ನಿಮ್ಮ ನೆಕ್ಕಿಗೂ ಕೂಡ ಅಪ್ಲೈ ಮಾಡಿ. ಸೊ ಈ ಸ್ಟೆಪ್ ಆದಮೇಲೆ ನನ್ನ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ ಇಸ್ ಅಪ್ಲೈಯಿಂಗ್ ಮಾಯ್ಶ್ಚರೈಸರ್. ನಾನಿಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡೋ ಮಾಯ್ಶ್ಚರೈಸರ್ ಬಂದು ಮಿನಿಮಲಿಸ್ಟ್ ಅವ್ರದ್ದು. ಇದು ಡ್ರೈ ಸ್ಕಿನ್ ಅವರಿಗೇ ಅಂತ ಡಿಸೈನ್ ಮಾಡಿರೋದು. ನೀವು ಅವ್ರ ವೆಬ್ಸೈಟಿಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಾವ ಸ್ಕಿನ್ ಟೈಪ್ ಅವರಿಗೆ ಯಾವ ಪ್ರಾಡಕ್ಟ್ಸ್ ಅಂತ ಅವರೇ ಕೊಡ್ತಾರೆ. ಸೊ ನಾನು ಇದನ್ನು ಡ್ರೈ ಸ್ಕಿನ್ ಅವರಿಗೆ ಅಂತ ಇದ್ದಿತ್ತು. ಸೊ ಐ ಹ್ಯಾವ್ ಬಾಟ್ ದಿಸ್. ನೀವು ರೆಗ್ಯುಲರಾಗಿ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿರ್ತೀರ ಅದನ್ನೇ ಯೂಸ್ ಮಾಡಿ. ಐ ಆಮ್ ಯೂಸಿಂಗ್ ದಿಸ್ ಮಾಯ್ಶ್ಚರೈಸರ್ ಫ್ರಮ್ 3-4 ಇಯರ್ಸಿಂದ. ಸೊ ನನಗೆ ಇದರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಆಗಲಿಲ್ಲ, ಏನು ಮತ್ತೊಂದಾಗಲಿ ಏನೂ ಆಗಿಲ್ಲ. ಆ್ಯಂಡ್ ಇಟ್ ಈಸ್ ಕೈಂಡ್ ಆಫ್ ತುಂಬ ಲೈಟ್ ಅನಿಸುತ್ತೆ. ಇದು ಟೆಕ್ಸ್ಚರ್ ಎಲ್ಲ ತುಂಬ ಲೈಟ್ ಇದೆ. ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ನನ್ನ ಕಮೆಂಟ್ಸಲ್ಲಿ ನಿಮಗೆ ಈ ಲಿಂಕನ್ನ ಅಟ್ಯಾಚ್ ಮಾಡ್ತೀನಿ. ಸೊ ಮಾಯ್ಶ್ಚರೈಸರ್ನ ಹಚ್ಕೊಂಡ ನಂತರ ನೀವು ಅದನ್ನು ಸರ್ಕ್ಯುಲರ್ ಮೋಷನಾಗಿ ಅಪ್ಲೈ ಮಾಡಿ. ಶೀಟ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮಾಯ್ಶ್ಚರ್ನ ಇಟ್ಕೊಂಡಿರುತ್ತೆ, ಹೈಡ್ರೇಟ್ ಆಗಿರುತ್ತೆ. ನೀವು ಮಾಯ್ಶ್ಚರೈಸರ್ ಹಚ್ಚೋದ್ರಿಂದ ಈ ಹೈಡ್ರೇಷನ್ ಎಲ್ಲ ಹೋಲ್ಡ್ ಮಾಡುತ್ತೆ. ಒಂದು 5 ಮಿನಿಟ್ಸ್ ಇದನ್ನ ಡ್ರೈ ಆಗಿಬಿಟ್ಟು ನಂತರ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೋಬೋದು. ಸೊ ನೀವು ನೋಡ್ಬೋದು ನಾನು 10 ಮಿನಿಟ್ಸ್ ಆಯಿತು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ನನ್ನ ಸ್ಕಿನ್ ಯಾವ ಥರ ಹೈಡ್ರೇಟಾಗಿ ಕಾಣಿಸ್ತಿದೆ, ಗ್ಲಾಸ್ ಲುಕ್ ಬಂದಿದೆ ಅಂತ. ಸೊ ದಿಸ್ ಇಸ್ ಮೈ ಸ್ಕಿನ್ ಕೇರ್ ರೂಟೀನ್. ನೀವು ಈ ರೂಟೀನ್ನ ಮಂತ್ಲಿ ಒನ್ಸ್ ಮಿಸ್ ಮಾಡ್ದಲೇ ಫಾಲೋ ಮಾಡಿ. ರಿಸಲ್ಟ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ನಾನು ಯೂಸ್ ಮಾಡ್ತಿರೋ ತೋರಿಸಿರೋ ಫೇಸ್ ಪ್ಯಾಕ್ನ ನೀವು ವೀಕ್ಲಿ ಒನ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಯೂಶ್ವಲಿ ಬ್ಯುಸಿ ಇರ್ತೀವಿ ನಾವು, ನಮಗೆ ಟೈಮ್ ಇರಲ್ಲ ಅಂದಾಗ ನೀವು ಮಂತ್ಲಿ ಒನ್ಸ್ ಆದ್ರೂ ಇದನ್ನು ಫಾಲೋ ಮಾಡಿ. ಇದೇ ಥರ ಜಾಸ್ತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ.